ಕಾಯದೊಳು ಗೋಲಿಂಗ ಜಂಗಮದಾಯಕವನರಿಯಲಿಕ್ಕೆ ಸುಲಭೋಪಾಯದಲ್ಲಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗಮ ಬಸವೇಶ್ವರನ ಪ್ರಾತಸ್ಮರಣೀಯರಾದಂತಹ ಬಸವಾದಿಶೇಷರಣರನ್ನು ಎನ್ನ ಹೊನ್ಮಂದಿರದಲ್ಲಿ ನೆನೆದುಕೊಂಡು ಪರಮಪೂಜ್ಯ ಮುರುಗೇಂದ್ರ ಮಹಾಶಿವಯೋಗಿಗಳ ಅಡಿದಾವರಗಳಲ್ಲಿ ಭಕ್ತಿಯಿಂದ ಕೊಡಮಟ್ಟು 191ನೆಯ ಜಯಂತಿ ಕಾರ್ಯಕ್ರಮ ಮುಂಜಾನೆ ನಗರಗಳಲ್ಲಿ ಶಿವಯೋಗಿಗಳ ಭಾವಚಿತ್ರದ ಮೆರವಣಿಗೆ, ಮಹಾಪ್ರಸಾದ, ಸಾಯಂಕಾಲ ಶ್ರೀಮಠದಲ್ಲಿ ತಾಯಂದಿರ ಸಂತೋಷಕ್ಕಾಗಿ ಪೂಜ್ಯ ಮುರುಗೇಂದ್ರ ಶಿವಯೋಗಿಗಳ ತೊಟ್ಟಿಲೋತ್ಸವ ಕಾರ್ಯಕ್ರಮ, ಪರಮ ಪೂಜ್ಯರ ನೇತೃತ್ವದಲ್ಲಿ ಒಂದು ಧರ್ಮಸಭೆ. ಇಷ್ಟು ಇವತ್ತಿನ ಕಾರ್ಯಕ್ರಮದ ವಿಶೇಷತೆ. ಒಂದು ಕಾರ್ ತಗೋಬೇಕಾಗಿತ್ತು, ಒಂದು ಅಂಗಡಿ ಓಪನಿಂಗ್ ಮಾಡಬೇಕಾಗಿತ್ತು, ಏನೋ ಒಂದು ನಿತ್ಯದ ಚಟುವಟಿಕೆ ಬಿಟ್ಟು ಹೊಸತನ್ನು ಏನಾದರೂ ನಮ್ಮ ಕುಟುಂಬದಲ್ಲಿ, ನಮ್ಮ ಬದುಕಿನಲ್ಲಿ ಮಾಡೋದಿತ್ತು ಅಂದರೆ ನಾವು ವಿಶೇಷವಾಗಿ ಯಾವ ದಿನಗಳಿಂದ ಪ್ರಾರಂಭ ಮಾಡಬೇಕು ಅಂದರೆ ಲಿಂಗಾಯತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಬಂದಂಥವ್ರು ನಾವು ಯಾವ ದಿನಗಳು ನಮಗೆ ಶ್ರೇಷ್ಠ ದಿನ ಅಂತಂದರೆ ಪಂಚಾಂಗ ನೋಡಿ, ಮುಹೂರ್ತ ನೋಡಿ, ದಿನ ನೋಡಿ, ಗಳಿಗೆ ನೋಡಿ, ಕಾಲಗಳನ್ನು ನೋಡಿ ಮಾಡೋದಲ್ಲ. ಅವನ್ನೇನು ನೋಡೋ ಅವಶ್ಯಕತೆ ಇಲ್ಲ. ಎಂದು ಮಾಡೋದು ಅಂತಂದರೆ ಶಿವಯೋಗಿಗಳ ಜಯಂತಿ ಅಂದಿದೆ ಅಂದು ಮಾಡಿಬಿಡಿ, ಶಿವಯೋಗಿಗಳ ಪುಣ್ಯತಿಥಿ ಅಂದಿದೆ ಅಂದು ಮಾಡಿ. ನಾಡಿನ ಇಲ್ಲರಿ ಈಗ ನಾವು ಇನ್ನೊಂದು 6 ತಿಂಗಳ ಬಿಟ್ಟು ಮಾಡೋದೈತಿ, ಇನ್ನೂ ಒಂದು 6 ತಿಂಗಳು ಕಾಯ್ದೈತಿ, ಶಿವಯೋಗಿಗಳ ಜಯಂತಿ ಇನ್ನೂ ದೂರ ಐತಿ ಅಂತಂದರೆ ಬಸವ ಜಯಂತಿ ದಿವಸ ಮಾಡಿರಿ. ಅಥವಾ ಶಿವಯೋಗಿಗಳ ಶಿಷ್ಯ ಪರಂಪರೆಯ ಮಹಾತ್ಮರು ಏನಾದ್ರಲ್ಲ ಅವ್ರ ಜಯಂತಿ ಸಮೀಪ ಇತ್ತಂದ್ರೆ ಮೃತ್ಯುಂಜಯಗಳ ಜಯಂತಿ ಇತ್ತಂದ್ರೆ ಅವತ್ತು ಮಾಡಿರಿ. ಈ ಜಯಂತಿ ಮತ್ತು ಪುಣ್ಯತಿಥಿಗಳೇನದಾವಲ್ಲ ಇವು ನಮಗೆ ಬಹಳ ಶ್ರೇಷ್ಠ ದಿನಗಳು. ಪಂಚಾಂಗ ಮತ್ತು ಮುಹೂರ್ತವನ್ನು ತೆಗೆಸಿಕೊಳ್ಳುವ ಅವಶ್ಯಕತೆ ನಮಗಿಲ್ಲ. ಇದು ಸ್ಪಷ್ಟವಾಗಿದೆ. ಈ ಸ್ಪಷ್ಟತೆ ನಮ್ಮಲ್ಲಿ ಬರಬೇಕು. ನಾವು ಜಯಂತಿ ದಿವಸ ಹಬ್ಬಗಳನ್ನು ತೊಟ್ಟಲ್ದಾಗ ಹಾಕ್ತೇವೆ, ಮೆರವಣಿಗೆ ಮಾಡ್ತೇವೆ, ಪ್ರಸಾದ ಮಾಡ್ತೇವೆ. ಮತ್ತು ಏನಾರ ಒಂದಕ್ಕೆ ಒಳ್ಳೆಯ ಕಾರ್ಯ ಮಾಡೋದಿತ್ತಂದ್ರೆ ಮತ್ತು ಪಂಚಾಂಗ ಕೇಳಿ ಈ ಮುಹೂರ್ತ ತೆಗೆದು ಆ ಮುಹೂರ್ತ ತೆಗೆದ ಮಾಡೋದಾಗಿತ್ತಂದ್ರೆ ನಿಷ್ಠೆ ಒಂದು ಕಡೆ ಉಳಿಯೋದಿಲ್ಲ. ನಿಷ್ಠೆ ಒಂದು ಕಡೆ ಉಳಿಯೋದು. ನಿಷ್ಠೆ ಏಕತ್ರವಾಗಿರಬೇಕು. ನಿಷ್ಠೆ ಏಕತ್ರವಾಗಿರಬೇಕು. ನಿಷ್ಠೆಯಿಂದ ಲಿಂಗವ ಪೂಜಿಸಿ, ಬಸವಣ್ಣವರನ್ನು ನಿಷ್ಠೆಯಿಂದ ಲಿಂಗವ ಪೂಜಿಸಿ ಮತ್ತೊಂದು ಪಥವನರಿಯದ ನೋಡಿ, ಮತ್ತೊಂದು ಪಥವನರಿಯದ ಶರಣರು. ಒಂದನೇ ಸಾಲು ಅದು ಕೇವಲ 4 ಸಾಲಿನ ಒಂದು ವಚನ ಬಸವಣ್ಣವರು. ಶಿವಯೋಗಿಗಳ ಜಯಂತಿ ಬಗ್ಗೆ ಮಾತಾಡೋದು, ಅದರ ನಿಮಿತ್ತ ಮಾತಾಡೋದಂದರೆ ಅದು ಬಸವ ತತ್ವ ಸಿದ್ಧಾಂತವನ್ನೇ ಇಲ್ಲಿ ಮಾತಾಡಿದರೆ ಶಿವಯೋಗಿಗಳಿಗೆ ಆನಂದ ಆಗುತ್ತೆ. ಅದಕ್ಕೆ ಅದನ್ನು ಮಾತಾಡಬೇಕು, ಬೇರೆ ಯಾವುದನ್ನು ಮಾತಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಬಸವಣ್ಣನವರ ಒಂದು ಸಾಲು, ಒಂದು 4 ಸಾಲಿನ ಒಂದು ವಚನ, ನಿಷ್ಠೆಯಿಂದ ಲಿಂಗವ ಪೂಜಿಸಿ ಮತ್ತೊಂದು ಪಥವನರಿಯದ ಶರಣರು ಸರ್ಪನ ಹೆಡೆಯ ಮಾಣಿಕ್ಯದಂತೆ ಇಬ್ಬರು ಭೂಷಣರಾಗಿ. ಇದು 3 ಸಾಲು. 4ನೇ ಸಾಲು, ದರ್ಪಣದೊಳಗನ ಪ್ರತಿಬಿಂಬದಂತೆ ಹಿಂಗದಿಬ್ಬರು ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಇದು 4 ಸಾಲಿನ ವಚನ. ಅಂಥ ಅದ್ಭುತವಾಗಿರ್ತಕ್ಕಂಥ ವಚನ ಇದು. ಶಿವಯೋಗಿಗಳ ಜಯಂತಿಗೆ ಪೂಜ್ಯರು ನನಗೆ ಫೋನ್ ಮಾಡಿ ನೀವೇ ಉಪನ್ಯಾಸ ಕೊಡಬೇಕಂದಾಗ ನನಗೆ ಒಂದು ರೋಮಾಂಚ, ಬಯಸದೇ ಬಂದಂಥದ್ದು. ನಾವು ಶ್ರೀ ಮುರುಘಾ ಮಠದಲ್ಲಿ ಕಲಿಯುವಾಗ ಮುರುಘಾ ಮಠದ ಪರಂಪರೆಯಲ್ಲಿ 15 ಶಿವಗಳು ಬರಲೇಬೇಕು.
ಅಲ್ಲಿ ಶಿವಗಳ ಜಾತ್ರೆಯಲ್ಲಿ ನಾವು ಪ್ರತಿ ವರ್ಷ ಇರ್ತೇವೆ. ಇಲ್ಲಿ ಕಲಿಯುವಾಗ ನಾವು ಪಾದಯಾತ್ರೆ ಮುಖಾಂತರ ಬಂದಿದ್ದುಂಟು, ಶಿವರಾತ್ರಿ ಕಾರ್ಯಕ್ರಮಕ್ಕೆ ಆಗ ಬಂದಿದ್ದುಂಟು ಇತ್ತು. ಆದರೆ ಶಿವಯೋಗಿಗಳ ಜಯಂತಿಯನ್ನು ಗಚ್ಚಿನ ಮಠದಲ್ಲಿ ಆಚರಿಸುವ ಸಂದರ್ಭದಲ್ಲಿ ನನಗೊಂದು ಉಪನ್ಯಾಸ ನೀಡಲಿಕ್ಕೆ ಅವಕಾಶ ಸಿಗ್ತಲ್ಲ, ಅದು ಶಿವಯೋಗಿಗಳ ಇಚ್ಛೆ ಅಂತ ನಾನು ತಿಳ್ಕೊಂಡು ಅಪ್ಪಗಳಿಗೆ ಏನೋ ಹೇಳಿ ಬರ್ತೇನೆ ಬಿಡಿ, ಪರೀಕ್ಷಾ ಕೆಲಸ ಇದೆ ಬರ್ತೇನೆ ಬಿಡಿ. ಇದು ನನ್ನ ಭಾಗ್ಯ, ಇದು ನನ್ನ ಸೌಭಾಗ್ಯ, ಜೀವನದೊಂದು ಸೌಭಾಗ್ಯ. ಅವರ ಕ್ಷೇತ್ರದಲ್ಲಿ ನಿಂತು ಅವರ ಕುರಿತು ಒಂದೆರಡು ಮಾತುಗಳನ್ನು ಆಡೋದೇನಿದೆಯಲ್ಲ, ಜೀವನದಲ್ಲಿ ಮತ್ತಿನ್ನೇನೂ ಸೌಭಾಗ್ಯ ಬೇಕಾಗಿಲ್ಲ ಇದರ ಮುಂದೆ ಅಂತ ಭಾವಿಸಿಕೊಂಡು ನಾನು ಬಂದಂಥವನು. ಬೇರೆ ಏನು ಬೇಕಾಗಿಲ್ಲ. ಇದಕ್ಕೆ ನಾನು ಮೊದಲೇ ಹೇಳಿದ್ದು ಭೂ ಕೈಲಾಸ, ಅಥಣಿ ಪುರಪ್ರವೇಶ ಮಾಡೋದಂದರೆ ಇದು ಸಾಕ್ಷಾತ್ ಕೈಲಾಸದ ಕೈಲಾಸದ ಪ್ರವೇಶ ಮಾಡಿದಂತೆ ಅಂತ ನಾವು ತಿಳ್ಕೊಂಡು. ಬರೀ ಇದು ಕೇವಲ ಭಾಷಣ ಮಾಡಲಿಕ್ಕೆ ಸೀಮಿತ ಅಲ್ಲ. ಇವತ್ತಿಗೂ ನಮ್ಮ ಮುರುಘಾ ಮಠದ ಮುಂದೆ ಆದ ದಿವಸ ಹುಬ್ಬಳ್ಳಿ ಅಥಣಿ ಬಸ್ ಹೋಗ್ತಾವು, ಅಥಣಿ ಹುಬ್ಬಳ್ಳಿ ಬಸ್ ಬರ್ತಾವು. ಬಸ್ ಇದ್ರಿಗೆ ಬಂದಾಗ ಅಥಣಿ ಬೋರ್ಡ್ ನೋಡ್ಯಾಗಂದ್ರೆ ನಾವು ಬಸ್ಸಿಗೆ ನಮಸ್ಕಾರ ಮಾಡೋ ಮಂದಿ ನಾವು ಅಷ್ಟು ಭಾವುಕರಾಗಿರ್ತಕ್ಕಂಥದ್ದು. ಅಥಣಿ ಬೋರ್ಡ್ ನೋಡಿದ ಬಸ್ ಬಂತಂದ್ರೆ ಹೊತ್ಕೊಂಡು ಪಾದರಕ್ಷೆಯನ್ನು ಕೆಳಗಿಟ್ಟು ಬಸ್ಸಿಗೆ ನಮಸ್ಕಾರ ಮಾಡುವಂಥ ಜನ ಮಾಡ್ತಾರೆ. ಅಷ್ಟು ಇವತ್ತಿಗೂ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬಂದ. ಅಥಣಿ ಅಂತ ಕ್ಷಣಕ್ಕೆ ನಮಗೆ ಒಂಥರ ರೋಮಾಂಚ. ಯಾಕೆ ಹಿಂಗೆ? ಈ ಜಗತ್ತಿನಲ್ಲಿ ಭಾಳ ಊರುಗಳದ. ವಾಷಿಂಗ್ಟನ್ DC ಅಂತ ಕೇಳಿರಿ, ಅಮೇರಿಕಾದ ಅದು ಹೃದಯ ಭಾಗ. ಅಮೇರಿಕದ ಅಧ್ಯಕ್ಷ ಇರ್ತಕ್ಕಂಥ ಶ್ವೇತಭವನ ಇರ್ತಕ್ಕಂಥ, ಇಡೀ ಜಗತ್ತಿಗೆ ದೊಡ್ಡಣ್ಣ ಅನ್ನಿಸ್ಕೊಂಡಂಥ ಅಮೇರಿಕಾ ದೇಶದ ಒಬ್ಬ ಅಧ್ಯಕ್ಷ ಇರ್ತಕ್ಕಂಥ ಶ್ವೇತಭವನ ಇರ್ತಕ್ಕಂಥ ಊರು ನಗರ ವಾಷಿಂಗ್ಟನ್ DC. ಲಂಡನ್ ಇಂಗ್ಲೆಂಡ್ ರಾಜ ಮತ್ತು ರಾಣಿ ಇರ್ತಕ್ಕಂಥ ಒಂದು ರಾಜಧಾನಿ ಅದು. ಹೀಗೆ ಎಲ್ಲ ದೇಶಗಳ ಪ್ರಮುಖ ನಗರಗಳನ್ನು ನಾವು ಹೆಸರಿಸಿದಾಗ ನಮಗೆ ಯಾವುದೇ ರೀತಿಯಾದ ಅಂತರಂಗದ ರೋಮಾಂಚನಗಳು ಆಗೋದಿಲ್ಲ. ಅಲ್ಲಿ ಅಂತರಂಗದ ರೋಮಾಂಚನಗಳು ಆಗೋದಿಲ್ಲ. ಆ ನಗರಗಳನ್ನು ಕೇಳಿಬಿಟ್ರೆ ಅದು ಒಂದು ಜಗತ್ತಿನಲ್ಲಿ ಒಂದು ನಗರ, ಒಂದು ದೇಶದ ರಾಜಧಾನಿ, ಒಂದು ದೇಶದ ರಾಜ ಅಧ್ಯಕ್ಷ ಇರ್ತಕ್ಕಂಥ. ಈಗ ದೆಹಲಿ ಅಂತಂದ್ರೆ ಏನು? ನಮ್ಮ ದೇಶದ ಪ್ರಧಾನಿಗಳು, ನಮ್ಮ ಪಾರ್ಲಿಮೆಂಟ್ ಇರುವಂಥ ಸ್ಥಳ. ಇಷ್ಟು ಅನ್ಬೋದು ನಾವು. ಅದೇ ಜಗದಾಗ ನೀವು ಅಥಣಿ ಅಂತ ಅಂದುಬಿಡ್ರಿ, ಅದೇ ಜಗದಾಗ ಇಂಗಳಳ್ಳಿ ಅಂತ ಕರೀರಿ, ಅದೇ ಜಗದಾಗ ನದಿ ಇಂಗಳಗಾಂವ್ ಅಂತ ಕರೀರಿ, ಹೌದಾ? ಅದೇ ಜಗದಾಗ ಪಶುಪತಿ ಹಾಳ ಅಂತ ಕರೀರಿ, ಹೌದಾ? ಈ ಊರುಗಳನ್ನು ಕರೀರಿ, ಇಲ್ಲಿ ರೋಮಾಂಚನ ಯಾಕಾಗತ್ತೆ ಅಂತಂದರೆ ಈ ಜಗತ್ತಿನ ಭೂಪಟಲದಲ್ಲಿ ಅದಕ್ಕೆ ಒಂದು ವಿಶೇಷವಾದ ಸ್ಥಾನ ಮತ್ತು ಗೌರವ ತಂದು ಕೊಟ್ಟಂಥ ಇತಿಹಾಸ ಮತ್ತು ಚರಿತ್ರೆ ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳು ಆ ಊರಿನಿಂದ ಬಂದಿದ್ದಾರೆ. 12ನೇ ಶತಮಾನದ ಶಿವಯೋಗಿ ಪರಂಪರೆ ಪ್ರಾರಂಭ ಆಯಿತು. ಪೂಜ್ಯ ಬಸವಣ್ಣನವರ ನೇತೃತ್ವದಲ್ಲಿ ಒಂದು ಮಹಾನ್ ಆಧ್ಯಾತ್ಮಿಕ ಕ್ರಾಂತಿ ಆಯಿತು. ಎಂಥ ಕ್ರಾಂತಿ ಅಂತಂದರೆ ಅದು ಈ ಪ್ರಪಂಚಕ್ಕೆ ಪಾರಮಾರ್ಥ ಅನ್ನೋದೇನಿದೆಯಲ್ಲ, ಪ್ರಪಂಚದ ತಿರುಳು ಪಾರಮಾರ್ಥ ಗೊತ್ತಿರಲಿ. ಈ ಬಹಿರಂಗವಾಗಿ ಕಾಣ್ತಕ್ಕಂಥ ಇಡೀ ಸೃಷ್ಟಿಗೆ ತಿರುಳು ಯಾವುದು ಅಂತಂದರೆ, ತಿರುಳು ಅಂದರೆ ಈಗ ಬಳಲ್ಕಾಯಿ ಇರುತ್ತಲ್ರಿ, ಬಳಲ್ಕಾಯಿ ಒಳಗೆ ಅದರ ತಿರುಳು ಇರುತ್ತೆ. ಈಗ ತೆಂಗಿನಕಾಯಿ ಬರ್ತಲ್ಲ, ತೆಂಗಿನಕಾಯಿ ಒಳಗೆ ನೀರು ಇರುತ್ತೆ, ಅದರ ತಿರುಳು. ಹೌದಾ? ಕಾಯಿ ಕಣ್ಣಿಗೆ ಕಾಣೋದು, ತಿರುಳು ಕಣ್ಣಿಗೆ ಕಾಣ್ತಿರೋದಿಲ್ಲ. ಹೌದಾ? ಈ ಪ್ರಪಂಚ ನಮಗೆ ಕಣ್ಣಿಗೆ ಕಾಣ್ತಿರ್ತದೆ, ಅದರ ಪ್ರಪಂಚದ ತಿರುಳು ಪಾರಮಾರ್ಥ. ಪಾರಮಾರ್ಥ ಅನ್ನೋದು ಕಣ್ಣಿಗೆ ಕಾಣುವಂಥದ್ದಲ್ಲ, ಅದರ ಪ್ರಪಂಚಕ್ಕೆ ಪಾರಮಾರ್ಥ ಬೇಕೇ ಬೇಕು. ಈ ಶರೀರ ಕಣ್ಣಿಗೆ ಕಾಣ್ತಿರ್ತದೆ, ಆ ಶರೀರದ ಒಳಗಿರ್ತಕ್ಕಂಥ ಹೃದಯ ಕಣ್ಣಿಗೆ ಕಾಣ್ತಿರೋದಿಲ್ಲ. ಆದರೆ ಶರೀರದ ಆರೋಗ್ಯ ಸರಿ ಇರಬೇಕಾಗಿತ್ತು, ಶರೀರದ ಚಟುವಟಿಕೆಗಳು ಸರಿ ಇರಬೇಕಾಗಿತ್ತಂದರೆ ಕಣ್ಣಿಗೆ ಕಾಣದೇ ಇರುವಂಥ ಶರೀರದ ಒಳಗಿನ ಹೃದಯ ಆರೋಗ್ಯವಂತವಾಗಿದೆ. ಹಾಗೆ ಈ ಪ್ರಪಂಚ ಸರಿ ನಡಿಬೇಕಾಗಿತ್ತು ಅಂದರೆ, ಪ್ರಪಂಚದ ಆರೋಗ್ಯ ಸರಿ ಇರಬೇಕಾಗಿತ್ತು ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪ್ರಪಂಚದ ತಿರುಳು ಪಾರಮಾರ್ಥ ಸರಿಯಾಗಿದೆ. ಈ ಪಾರಮಾರ್ಥವನ್ನು ನಾವು ತಿಳ್ಕೊಳ್ಳಿಲ್ಲ ಅಂದರೆ, ಪಾರಮಾರ್ಥದ ಮಟ್ಟನ್ನು ತಲುಪಲಿಕ್ಕೆ ನಾವು ಪ್ರಯತ್ನ ಮಾಡದೆ ಹೋದರೆ ಪ್ರಪಂಚದ
ಆರೋಗ್ಯ ಸರಿ ಉಳಿಯೋದಿಲ್ಲ. ಹೀಗಾಗಿ ಈ ಪ್ರಪಂಚದ ಆರೋಗ್ಯವನ್ನು ಸರಿ ಇಡಲಿಕ್ಕೆ, ಈ ನಮ್ಮ ಶರೀರದ ಆರೋಗ್ಯ ಸರಿ ಇಡಲಿಕ್ಕೆ ವೈದ್ಯರು ಬೇಕು. ಈ ಪ್ರಪಂಚದ ಆರೋಗ್ಯವನ್ನು ಸರಿ ಇಡಲಿಕ್ಕೆ ನಮಗೆ ಭವರೋಗ ವೈದ್ಯರು ಬೇಕು. ಹೀಗೆ ಅಲ್ಲೊಬ್ರು ಇಲ್ಲೊಬ್ರು ಈ ಪ್ರಪಂಚದ ಆರೋಗ್ಯ ಸರಿ ಇಡಲಿಕ್ಕೆ ಭವರೋಗ ವೈದ್ಯರು ಬಂದಿರ್ತಾರೆ ಕಾಲಕ್ಕೆ. ಹಂಗೆ 19ನೇ ಶತಮಾನ ಮತ್ತು 20ನೇ ಶತಮಾನದ ಅವಧಿಯಲ್ಲಿ ಒಬ್ಬ ಭವರೋಗ ದೊಡ್ಡ ವೈದ್ಯರು ಯಾರಿದ್ರು ಅಂತಂದ್ರೆ ನಮಗೆ ಅತ್ರಿ ಮಹೇಂದ್ರ ಮಹರ್ಷಿ ಭವರೋಗ ವೈದ್ಯರು. ಎಂಥ ವೈದ್ಯರು. ಈಗ 191 ವರ್ಷ ಅವರ ಜಯಂತಿ, 191ನೇ ಜಯಂತಿ ನಾವು ಆಚರಿಸುವಾಗ ಈಗ ನಮ್ಮ ಜೊತೆಗೆ ಅದಾರ ಶಿವಗಳು ಅನ್ನೋ ಭಾವದಲ್ಲಿ ನಾವು ವಿಶ್ರಮಿಸ್ತಾ ಇದ್ದೇವೆ. ಅಂದರೆ ನಮ್ಮ ಜೊತೆಗೇ ನಮ್ಮ ಬದುಕಿನ ಹಾಸುವಕ್ಕಾಗಿ ಶಿವಗಳು ನಮ್ಮ ಜೊತೆಗೆ ಅದಾರ ಅನ್ನೋಷ್ಟು ಸಂತೋಷಪಟ್ಟು ನಾವು ಅವರ ಜಯಂತಿಯನ್ನು, ಅವರ ಜನ್ಮದಿನವನ್ನು ಆಚರಿಸ್ತೇವೆ ಅಂತಂದರೆ ಎಂಥ ದೊಡ್ಡ ವೈದ್ಯರು, ಎಂಥ ನೆಮ್ಮದಿ ಕೊಡ್ತಕ್ಕಂಥವ್ರು. ಅದಕ್ಕೆ 12ನೇ ಶತಮಾನದಲ್ಲಿ ಈ ಇಡೀ ಭಾರತದ ಅಥವಾ ಇಡೀ ಪ್ರಪಂಚದ ಒಂದು ಪಾರಮಾರ್ಥ ಬದುಕಿಗೆ ಹೊಸ ಮಾರ್ಗವನ್ನು ತಂದುಕೊಟ್ಟಂಥವರು ಬಸವಾದೀಶ್ವರರು. ಹೊಸ ಮಾರ್ಗ ಯಾವುದು ಪಾರಮಾರ್ಥಕ್ಕೆ? ಮೊದಲು ಪಾರಮಾರ್ಥ ಅಂದರೆ ಯಾವುದು? ಪಾರಮಾರ್ಥನೂ ಅರ್ಥ ಏನು? ಪಾರಮಾರ್ಥ ಅಂದರೆ ಏನು? ಪಾರಮಾರ್ಥ ಅಂದರೆ ಏನಿಲ್ಲ, ಕಣ್ಣಿಗೆ ಕಾಣದೇ ಇರುವಂಥ ಈ ಪ್ರಪಂಚದ ಸೃಷ್ಟಿಗೆ ಕಾರಣೀಭೂತ ಆಗಿರ್ತಕ್ಕಂತಹ ಆ ಮಹಾಲಿಂಗದ ಸ್ಥಿತಿಯಿಂದ ಒಂದಿದ್ದದ್ದು ಎರಡಾಗಿ ಇವತ್ತೇನು ನಾವು ಅಂಗ ಮತ್ತು ಲಿಂಗ ಆಗಿ ವಿಭಾಗ ಆಗಿ ಬಂದಿರಲ್ಲ, ಅಂಗವನ್ನು ಹೊತ್ಕೊಂಡು ಬಂದಂಥ ಈ ಶರೀರವನ್ನು ಹೊತ್ಕೊಂಡು ಬಂದಂಥ ನಮಗೆ ಮತ್ತೆ ನಾವು ಆ ಮೂಲ ಸ್ಥಿತಿಗೆ ಮುಟ್ಟೋದೇನಿದೆಯಲ್ಲ, ಮೂಲ ಸ್ಥಿತಿಗೆ ಮುಟ್ಟೋದು ನಾವು ಬಂದೇವೆ. ಈ ಪ್ರಪಂಚ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ, ಶರೀರ ಹೊತ್ಕೊಂಡು ಬಂದೇವೆ ಅಂದರೆ ಈ ಶರೀರದಲ್ಲಿ ಇರತಕ್ಕಂಥ ಆತ್ಮ ಚೈತನ್ಯ, ಈ ಆತ್ಮ ಚೈತನ್ಯ ತನ್ನ ಮೂಲ ಪರವಸ್ತುವಿನಿಂದ ಇದ್ದಿದ್ದು ಒಂದಿದ್ದದ್ದು ಎರಡಾಗಿ ನಮ್ಮ ಶರೀರದಲ್ಲಿ ಐತಲ್ಲ, ಈ ಆತ್ಮ ಚೈತನ್ಯದ ಹಸಿವು ಏನಂತಂದರೆ ಮತ್ತೆ ನಾನು ಎಲ್ಲಿಂದ ಬಂದಿದ್ದೇನೋ ಅಲ್ಲಿ ಸೇರಬೇಕನ್ನೋ ಬಯಕೆ ಇರುತ್ತೆ. ಅದಕ್ಕೆ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಲಿಂಗಾನುಭಾವದಿಂದ ನಿಮ್ಮ ಕಂಡನ್ನ ಮರೆದನಾಗಿ ಕೂಡಲ ಸಂಗಮ ದೇವ. ಲಿಂಗಾನುಭಾವದಿಂದ, ಈ ಲಿಂಗಾನುಭಾವ ಅನ್ನೋದೇನಿದೆಯಲ್ಲ, ನಿಷ್ಠೆಯಿಂದ ಲಿಂಗವ ಪೂಜಿಸಿ ಅಂತ ಹೇಳಿದೆಯಲ್ಲ, ಅದೇ ರೀತಿ ಲಿಂಗಾನುಭಾವದಿಂದ ನಿಮ್ಮ ಕಂಡನ್ನ ಮರೆದನಾಗಿ. ನಮ್ಮನ್ನು ಮರೆಯೋದು ಆ ಪರವಸ್ತುವನ್ನು ಕಂಡು ನನ್ನನ್ನು ನಾನು ಮರೆಯೋದಿದೆಯಲ್ಲ, ಇದು ಪಾರಮಾರ್ಥ. ಇದು ಪಾರಮಾರ್ಥ. ಹೆಂಗೆ ಮರೆಯೋದು? ನನ್ನನ್ನು ನಾನು ಮರೆಯೋದು, ನನ್ನನ್ನು ನಾನು ಕೂಡ್ಕೊಳ್ಳೋದು, ನನ್ನ ಮೂಲ ಸ್ಥಳಕ್ಕೆ ನಾನು ಬಿಟ್ಟು ಬಂದೇನಿ. ಆ ಮೂಲ ಸ್ಥಳವನ್ನು ನನ್ನ ತವ್ರ ಮನೆಗೆ ಹೆಂಗೆ ಸೇರಬೇಕು? ನಾನು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಿರ್ತೇವೆ ರೀ. ನಿಮ್ಮ ಊರು ಯಾವ್ರಿ ಅಂತ ಕೇಳಿದ್ರಿ, ಗಂಡನ ಮನೆಗೆ ಎಷ್ಟಿದ್ರು ನಾವು ಮತ್ತು ಜನ ಕೇಳಿದ್ರಿ ನಿಮ್ಮ ತವ್ರ ಮನೆ ಯಾವ್ದ್ರಿ ಅಂತ ಕೇಳ್ತಾರೆ. ಹೌದಲ್ಲ? ಹಾಗೆ ಈ ಆತ್ಮ ಚೈತನ್ಯಕ್ಕೆ, ಈ ಶರೀರ ಹೊತ್ತುಕೊಂಡು ಬಂದ ಒಳಗಿನ ಆಶ್ರಯ ಪಡ್ಕೊಂಡಂಥ ಆತ್ಮ ಚೈತನ್ಯಕ್ಕೆ ಒಂದು ತವ್ರ ಮನೆ ಐತಿ, ಅದು ಮೂಲ ಪರವಸ್ತು. ಆ ಪರವಸ್ತುವನ್ನು ಮತ್ತೆ ಸೇರಬೇಕನ್ನೋ ಬಯಕೆ ಏನಿದೆಯಲ್ಲ, ಈ ಬಯಕೆ ಸದಾ ಇರ್ತ ಅಂತರಂಗದಲ್ಲಿ. ಆದರೆ ಈ ಮರವೆಯ ಮಾಯಾ ಪ್ರಪಂಚದಲ್ಲಿ ಅದು ಮರ್ತು ಹೋಗಿರ್ತದೆ ತಾತ್ಪೂರ್ತಿಕವಾಗಿ. ಆ ಮರುವಿಕೆಯಿಂದ ಎಚ್ಚರಗೊಳಿಸಿ ಮತ್ತೆ ಆ ಪಥಕ್ಕೆ ಒಯ್ಯೋದೇನಿದೆಯಲ್ಲ, ಅದಕ್ಕೆ ನಾವೇನು ಕರಿತೀವಿ? ಪಾರಮಾರ್ಥ ಪಥ ಅಂತ ಕರಿತೀವಿ. ಇವರಿಗೆ ಎಲ್ಲರೂ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಬಸವಾದಿ ಶರಣರು ಬರೋಕ್ಕಿಂತ ಮುಂಚೆ ಇದನ್ನೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಕೇವಲ ಕೆಲವೇ ಜನರು ತಪಸ್ಸು ಮಾಡಿ, ಎಲ್ಲೋ ಕಾಡಿಗೆ ಹೋಗಿ ಭಾಳ ಕಠೋರವಾದ ತಪಸ್ಸು ಮಾಡಿ ದೇವರನ್ನು ಒಲಿಸೋದು ಮತ್ತೊಂದು ಇತ್ತು. ಆದರೆ ಸಾಮಾನ್ಯರಿಗೂ ಈ ಒಂದು ಮಾರ್ಗವನ್ನು ತೋರಿಸಿದಂಥವರು ಬಸವಾದೀಶರು. ಅದಕ್ಕೆ ನಾವೇನು ಕರೆದ್ವಿ? ಷಟ್ಸ್ಥಲ ಮಾರ್ಗ ಅಂತ ಕರೆದ್ವಿ. ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯ ಸ್ಥಳ. ಈ 6 ಸ್ಥಳಗಳನ್ನು ನೇರಿದ
ಜಂಗಮ ಪುಂಗವಂಗೆ ನಾವೇನಂತ ಕರಿತೀವಿ, ಜಂಗಮ ಸ್ಥಳ ಅಂತ ಕರಿತೀವಿ. ಜಂಗಮ ಸ್ಥಳ ಬರೀ 6 ಸ್ಥಳಗಳಲ್ಲ, ಈ 6 ಸ್ಥಳಗಳನ್ನು ಏರಿ ಹೋದವರು ಜಂಗಮ ರೂಪವಾಗಿರ್ತಕ್ಕಂಥ ಜಂಗಮ ಸ್ಥಳವನ್ನು ಏರಿದಂಥವರು. ಆ ಜಂಗಮ ಸ್ಥಳವನ್ನು ಏರಿದಂತಹ ಕೆಲವು ಶಿವಯೋಗಿಗಳಲ್ಲಿ ಅತ್ರಿ ಮುರುಗೇಂದ್ರ ಮಹಾಶಿವಯೋಗಿ ಇಷ್ಟು ಪಾರಮಾರ್ಥ, ಇಷ್ಟು ಪಾರಮಾರ್ಥ. ಅವಾಗ ಶಿವಯೋಗ ಸಿದ್ಧರಾಗಿದ್ದಂಥವರು ಬಸವಣ್ಣವರು, ಅಲ್ಲಮ ಪ್ರಭುದೇವರು, ಚನ್ನಬಸವಣ್ಣವರು, ಅಸಂಖ್ಯಾತ ಶರಣರಿದ್ದಾಗ ಅಲ್ಲಿ ಈ ಪಟ್ಟ ಬಂದಿದ್ದು, ಈ ಹೆಸರು ಬಂದಿದ್ದು, ಈ ಅನ್ವರ್ಥಕ ಬಂದಿದ್ದು ಸಿದ್ದರಾಮೇಶ್ವರಿಗೆ ಅಷ್ಟೇ. ಶಿವಯೋಗಿ ಸಿದ್ದರಾಮೇಶ್ವರ, ಶಿವಯೋಗಿ ಸಿದ್ದರಾಮೇಶ್ವರರು ಅಂತಕ್ಕಂಥ ಈ ಶಿವಯೋಗಿ ಪರಂಪರೆ 12ನೇ ಶತಮಾನದಿಂದ ಬಂದು ಮತ್ತೆ 15ನೇ ಶತಮಾನದಲ್ಲಿ ತೋಂಟದ ಯಡಿಯೂರ ಸಿದ್ಧಲಿಂಗ ಶಿವಯೋಗಿಗಳಂತ ಬಂದರು. ಅದರ ನಂತರ ಶಿವಯೋಗಿ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದವರೇ ಶ್ರೀಮಂತ ಯೋಗೇಂದ್ರ ಶಿವಯೋಗಿಗಳು. ಶಿವಯೋಗಿಗಳಂತ ಇವರೇ. ಈಗ ಎಲ್ಲರೂ ಬರ್ಕೋಬಹುದು ಶಿವಯೋಗಿಗಳಂತ, ಆ ಮಾತು ಬೇರೆ. ಶಿವಯೋಗಿಗಳಂದರೆ ಸಿದ್ದರಾಮ ಶಿವಯೋಗಿಗಳು, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ನಂತರ ಬರೋದು 19ನೇ ಶತಮಾನದಲ್ಲಿ ಮುರುಗೇಂದ್ರ ಶಿವಯೋಗಿಗಳೇ. ಅದ ನಂತರ ಯಾಕೋ ಬರ್ಬೋದು, ಮುಂದಿನ ಪರಂಪರೆ ಮಾತಾಡೋಣ. ಅಷ್ಟು ಮಹತ್ವ ಶಿವಯೋಗಿ ಪರಂಪರೆ. ಆ ಶಿವಯೋಗ ಸ್ಥಿತಿಯನ್ನು ಹ್ಯಾಂಗೆ ಪಡ್ಕೊಂಡ್ರು ಅಂದರೆ ಇಲ್ಲಿ ಬಂದ ನಿಷ್ಠೆಯಿಂದ ಲಿಂಗವ ಪೂಜಿಸಿ. ಹಿಂಗೆ ಹೆಂಗಾದ್ರೆ ಅಪೋಳು ಅಂತ ನೋಡ್ಬೇಕಲ್ಲ. ಅಪೋಳು ನೆನೆಸೋದಾಯ್ತು, ಅಪೋಳದ ಭಾವಚಿತ್ರವನ್ನು ಊರಲ್ಲಿ ಮೆರವಣಿಗೆ ಮಾಡೋದಾಯ್ತು, ಸಾಯಂಕಾಲ ಬಂದು ತೊಟ್ಟಿಲ್ಲಲ್ಲಿದ್ದು ಈ ಜೋಳ ಹಾಡೋದಾಯ್ತು, ಧರ್ಮಸಭೆ ಮಾಡೋದಾಯ್ತು, ಮಹಾಪ್ರಸಾದ ಮಾಡೋದಾಯ್ತು, ಅಪೋಳಗದಿ ನಮಸ್ಕಾರ ಮಾಡೋದು, ಕಾಯಿ ಓಡಿಸೋದು, ಸಂಕಲ್ಪ ಮಾಡ್ಕೊಳ್ಳೋದು, ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದು, ಸಂಕಲ್ಪ ಸಿದ್ಧಿ. ಇಷ್ಟು ಮಾತ್ರ ನಿಜ, ಪ್ರಶ್ನೆ ಇಲ್ಲ. ಏನು ತೊಂದರೆ ಬಂದರೂ ಇಲ್ಲೇ ಬರ್ಬೇಕಂತಿಲ್ಲ, ಮನದಲ್ಲೇ ಶಿವಯೋಗಿ ಅಂತ ನೆನೆಸ್ಬಿಟ್ರೆ ಆ ಶಿವಯೋಗಿ ದಯಪಾಲಿಸ್ತಾನೆ, ಹೇಳ್ಕೊಂಡ್ಬಿಟ್ಟು ಮನದಲ್ಲಿ ಶಿವಯೋಗಿ ಅಂತ ಅಂದ್ಬಿಟ್ರೆ ಸಾಕು, ಪ್ರಶ್ನೆನೇ ಇಲ್ಲ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವೆಲ್ಲೋ ದೂರ ಇದ್ದುಕೊಂಡು ಶಿವಯೋಗಿ ಅಂತ ಅನ್ನಿಸ್ತೇವೆ. ಅವರು ನಮ್ಮ ಸಂಕಲ್ಪವನ್ನು ಈಡೇರಿಸ್ತಾರೆ ಅಷ್ಟೇ. ಆ ಸ್ಥಿತಿಗೆ ಹೆಂಗೆ ಮುಟ್ಟಿದ್ರು ಅವರ ಬದುಕಿನ ಮಾರ್ಗವನ್ನು ಒಂದಿಷ್ಟು ನಾವು ಬದುಕಿನಲ್ಲಿ ಅಳವಡಿಸ್ಕೋಬೇಕಲ್ಲ. ಇಲ್ಲಿ ಬರ್ತದೆ ನೋಡಿ, ನಿಷ್ಠೆಯಿಂದ ಲಿಂಗವ ಪೂಜಿಸಿ ಮತ್ತೊಂದು ಪಥವನರಿಯದ ಶರಣರು ಸರ್ಪನ ಹೆಡೆಯ ಮಾಣಿಕದಂತೆ ಇಬ್ಬರು ಭೂಷಣರಾಗಿ. ಲಿಂಗವನ್ನು ಬಿಟ್ಟು ಮತ್ತೊಂದು ಪಥವನರಿಯದ ಶರಣರು. ಈಗ ಬರಲಿ, ನಾವು ಅತನೇ ಶಿವಗಳ ಪರಮ ಭಕ್ತರು ಅಂತ ಕರೆಸ್ಕೊಂಡು ಶಿವಗಳ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಅವ್ರ ಕೃಪಾಶೀರ್ವಾದಕ್ಕೆ ಪಾತ್ರ ಆಗಿ ಎಷ್ಟು ಮಾತ್ರ ಖರೆ ನಿಜ. ಯಾಕೆ ಅವ್ರು ನೆನೆಸಿದಗಳು ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅದು ನಮ್ಮದೊಂದು ಕರ್ತವ್ಯ ಐತಲ್ಲ. ಕರ್ತವ್ಯ ಏನೈತಿ? ಕರ್ತವ್ಯ ಅವ್ರ ಮಾರ್ಗದಲ್ಲಿ ನಾವು ನಡೆಯಕತ್ತೇವೆ. ಅವ್ರ ಮಾರ್ಗ ಯಾವುದು? ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ ಮತ್ತೊಂದು ಪಥವನರಿಯದ, ಇನ್ನೊಂದು ಮಾರ್ಗನೇ ಇಲ್ಲ, ಇನ್ನೊಂದು ದಾರಿನೇ ಇಲ್ಲ, ಇನ್ನೊಂದು ದಾರಿ ಗೊತ್ತೇ ಇಲ್ಲ, ಇನ್ನೊಂದು ದಾರಿ ಗೊತ್ತಿದ್ರು ಅನುಸರಿಸಿಲ್ಲ. ತ್ರಿಕಾಲ ಲಿಂಗ ಪೂಜಾನಿಷ್ಠರಾಗಿ ಶಿವಗಳ ಚರಿತ್ರೆಯನ್ನು ಓದ್ತಾರೆ. ನಿಮಗೆಲ್ಲ ಗೊತ್ತಿದೆ, ಚರಿತ್ರೆ ಹೇಳೋದು ನಿಮಗೆ ನಾನು ಭಾಳ ಸಣ್ಣವನಾಗ್ತೀನಿ. ತ್ರಿಕಾಲ ಲಿಂಗ ಪೂಜಾನಿಷ್ಠರಾಗಿ ಲಿಂಗವನ್ನೇ ಸ್ವಯಜಂಗಮ, ಚರಜಂಗಮ, ಪರಜಂಗಮ. ಸನ್ಯಾಸಿಗಳಿಗೂ ಜಂಗಮರಿಗೂ ವ್ಯತ್ಯಾಸ ಇದೆ. ಈ ಸನಾತನ ಧರ್ಮದ ಇತಿಹಾಸದಲ್ಲಿ ಸನ್ಯಾಸಿಗಳನ್ನು ಭಾಳ ಜನರನ್ನು ಕಾಣ್ತೇವೆ ನಾವು. ಆದರೆ ಜಂಗಮರನ್ನು ಕಾಣಲಿಕ್ಕೆ ಅವರು ಜಂಗಮ ಸ್ಥಳವನ್ನು ಏರಿದ ಶಿವಯೋಗಿಗಳನ್ನು ಕಾಣಲಿಕ್ಕೆ. ಎಲ್ಲ ಸನ್ಯಾಸಿಗಳು ಜಂಗಮರಲ್ಲ, ಜಂಗಮ ಸ್ಥಳವನ್ನು ಏರಿದವರಲ್ಲ. ಸನ್ಯಾಸಿಗಳನ್ನು ಭಾಳ ಜನ ಕಾಣಬಹುದು. ಜಂಗಮ ಸ್ಥಳ 3 ವಿಧದಲ್ಲಿ ಬರುತ್ತೆ: ಸ್ವಯಜಂಗಮ, ಚರಜಂಗಮ. ಈ 3 ಸ್ಥಳಗಳನ್ನು ಏರಿದಂಥವರು ನಿಜವಾದ ಜಂಗಮ ಪೂರ್ವ. ಸ್ವಯಜಂಗಮ ಅಂದರೆ ಅನಗಲ್ ಕುಮಾರ್ ಶಿವಯೋಗಿಗಳು ಲಿಂಗೈಕ್ಯರಾದಾಗ ಮಂಗಳ ಪದ್ಯವನ್ನು ಅಲ್ಲಿಂದ ಬಂದು ಇಲ್ಲಿ ಬರೆದು ಹಾಡ್ತಾರೆ. ಅದು ಕೇವಲ ಮಂಗಲ ಪದ್ಯ ಅಲ್ಲ, ಅದನ್ನು ಚಿಂತನೆ ಮಾಡಿದೆ.
ಅದು ಅನುಭವಗೋಷ್ಠಿಯನ್ನು ಮಾಡಬೇಕು. ನಾವು ಆ ಪದ್ಯವನ್ನು ಅನುಭವಗೋಷ್ಠಿಯಾಗಿ ಮಾಡಬೇಕು. ಮಂಗಳಾರತಿ ದೇವಗೆ ಶಿವಯೋಗಿಗೆ ಕಂಗಳಾಲಯ ಸಂಗಳಿಗೆ, ಅದು ಚಿಂತನೆಗೆ ಅಳವಡಿಸುವಂತಹದ್ದು ಮಂಗಳಾರತಿ ಪದ್ಯ. ಅದು ಸಮಗ್ರ ಶಿವಯೋಗಿಗಳ ವ್ಯಕ್ತಿತ್ವವನ್ನು, ಆಧ್ಯಾತ್ಮದ ನಿಲುವನ್ನು ಹೇಳಿದಂಥ ಒಂದು ಮಹಾಮಂಗಳಾರತಿ ಪದ್ಯ. ಮಹರ್ಷಿಗಳು ಬಂದು ಇಲ್ಲಿ ಅವರ ಸಮಾಧಿ ಸ್ಥಳದಲ್ಲಿ ನಿಂತು ಅವ್ರು ಬರೋವರೆಗೂ ಸಮಾಧಿ ಮಾಡೋದಿಲ್ಲ. ಅದು ಅಪೂರ್ಣವಾಗಿ ದೇಹವನ್ನು ಮುಚ್ಚಿ ಇಷ್ಟೇ ಶಿರವನ್ನು ಕಾಣೋ ರೀತಿಯಲ್ಲಿ ಅವ್ರು ಬರೋ ಸಾಯಂಕಾಲ ಆಗಿದ್ದ ಕಾದು ಮಾಡಿ ಅವರು ಬರೋವರೆಗೂ ನಿಂತು ಆ ಪದ್ಯವನ್ನು ಇಲ್ಲೇ ಕುಂತು ಬರೋದು. ಅದು ಮಂಗಳ ಮಾಡಿದ ಮೇಲೆ ಸಮಾಧಿ ಪರಿಪೂರ್ಣ ಆಗಿದ್ದಂಥ ಇತಿಹಾಸ. ಮೃತ್ಯುಂಜಯಗಳು ಅವರು ಕೂಡ ಬಂದಿರ್ತಾರೆ. ಮೃತ್ಯುಂಜಯಗಳು ಅವರು ಸೇರಿ ಈ ಮಠದಲ್ಲಿ ಆ ಒಂದು ಸಮಾಧಿ ಕ್ರಿಯಾ ಸ್ಥಳಕ್ಕೆ ಅದರ ಮೊದಲನೇ ಚರಣ ಅದು ಸ್ವಯಜಂಗಮದ ನಿಲುವನ್ನು ಹೇಳ್ತದೆ. ಪೂರ್ತಿ ಪದ್ಯವನ್ನು ಹೇಳೋದಿಲ್ಲ. ಎರಡನೇ ಚರಣ ಚರಜಂಗಮದ ನಿಲುವನ್ನು ಹೇಳ್ತದೆ. ಮೂರನೇ ಚರಣ ಪರಜಂಗಮದ ನಿಲುವನ್ನು ಹೇಳ್ತದೆ. ಮೂರೂ ನಿಲುವನ್ನು ಸಾಧಿಸಿದಂಥ ಶಿವಯೋಗಿಗಳು. ಅದನ್ನು ನಾವು ನೀವು ಹೇಳಕತ್ತಿಲ್ಲ, ಸಾಕ್ಷಾತ್ ಹಾನಗಲ್ ಕುಮಾರಸ್ವಾಮಿಗಳು ತಮ್ಮ ಪದ್ಯದಲ್ಲಿ ಬರೋದು. ನಾಲ್ಕನೇ ಚರಣ ಬರೋದು, ನಾಲ್ಕನೇ ಚರಣ ಮಾಯೆಯನ್ನು ಗೆಲ್ಲಿದ, ಮಾಯೆಯನ್ನು ಗೆಲ್ಲಿದ ಯತಿಗೆ ಅಂತ ಬರುತ್ತೆ. ನಾಲ್ಕನೇ ಚರಣದ ಕೊನೆಯ ಸಾಲು ನಿಮಗೆಲ್ಲ ಮಂಗಳಾರತಿ ಬರುತ್ತದು. ನಾಲ್ಕನೇ ಚರಣದ ಸಾಲು ಏನು ಬರುತ್ತೆ? ಮಾಯೆಯನ್ನು ಗೆಲ್ಲಿದ ಯತಿವರ್ಯಗೆ ಅಂತ ಬರುತ್ತೆ. ಐದನೇದು ಬರೋದು ನೋಡ್ರಿ, ಐದನೇ ಸಾಲು, ಐದನೇ ಚರಣದ ಕೊನೆಯ ಸಾಲು ಶಿವಯೋಗಿಗೆ, ಮುರುಘ ಶಿವಯೋಗಿ. ಅದ್ಭುತವಾಗಿರ್ತಕ್ಕಂಥ ಸ್ವಯಾಚರ ಪರ ಮೂರು ಸ್ಥಳವನ್ನು ಮುಟ್ಟಿದಂಥ, ಮೂರು ಸ್ಥಳವನ್ನು ಸಾಧಿಸಿದಂಥ ಒಬ್ಬ ಜಂಗಮ ಪುಂಗವ ಶಿವಯೋಗಿ ಈ ನಾಡಿನಲ್ಲಿ ಆಗಿ ಹೋಗಿದ್ದು. ಅವ್ರು ಏನನ್ನು ಅನುಸರಿಸಿದ್ರಂದರೆ ಬಸವಾದೀಶರ ಶಸ್ತ್ರ ಮಾರ್ಗವನ್ನು ಅನುಸರಿಸಿದ್ರು. ನಾವು ಅದನ್ನು ಶಿವಯೋಗಿಗಳ ಮೇಲೆ, ಬಸವಾದಿ ಶರಣರ ಮೇಲೆ, ಅಂಗದ ಮೇಲೆ, ಲಿಂಗದ ಮೇಲೆ ನಿಷ್ಠೆಯನ್ನು ಇಟ್ಟುಕೊಂಡು ಮತ್ತೊಂದು ಪಥವನ್ನು ಅರಿಯದೆ ಬೇರೆ ಮಾರ್ಗ ಇಲ್ಲ. ಆಗಲೇ ಹೇಳಿದೆ ನಿಮಗೆ ನಾನು, ಏನೂ ಇಲ್ಲ. ಲಿಂಗದ ಮೇಲೆ ನಿಷ್ಠೆ ಇರಬೇಕು, ಶರಣರ ಮೇಲೆ ನಂಬಿಕೆ ಇರಬೇಕು, ಶಿವಗಳ ಮೇಲೆ ನಂಬಿಕೆ ಇರಬೇಕು. ಯಾವ ವೈಚಾರಿಕ ಗುಲಾಮ ತಡದಿಂದನೂ ನೀವು ಇರಲಾರ್ದನೆ ಸ್ವತಂತ್ರರಾಗಿ ಬದುಕು, ಶರಣರ ಬದುಕು ಸ್ವತಂತ್ರ ಬದುಕು. ಯಾರ ಅಧೀನದಲ್ಲಿ ಇಲ್ಲ, ಯಾರ ಅಧೀನದಲ್ಲಿ ಇಲ್ಲ. ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ಯಾರ ಅಧೀನದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹಂಗೆ ಹೇಳ್ಯಾರಿ ಅದನ್ನು ಮಾಡ್ಬೇಕ್ರಿ, ಇವ್ರು ಹಿಂಗೆ ಹೇಳ್ಯಾರಿ ಇದನ್ನು ಮಾಡ್ಬೇಕ್ರಿ, ಅವರು ಈ ಮುಹೂರ್ತದಾಗ ಮಾಡಂದ್ರೆ ಅದಕ್ಕೆ ಮಾಡ್ತೇವ್ರಿ, ಇವರು ಹುಟ್ಟಿದ ಮುಹೂರ್ತ ಚಲೋ ಇಲ್ಲಂತ್ರಿ, ಮರಣ ಆದದ ಮುಹೂರ್ತ ಸರಿ ಇಲ್ಲಂತ್ರಿ, ಮತ್ತೊಂದು ಇವು ಏನು ಸ್ಥಿತಿ. ಈ ಪಥದಲ್ಲಿರ್ತಕ್ಕಂಥವ್ರಿಗೆ ಇದರ ಅವಶ್ಯಕತೆ ಇಲ್ಲ. ಉಳಿದವರು ಈ ಪಥವನ್ನು ಆಚರಿಸಿದ್ದಂಥವ್ರಿಗೆ ಇರಲಿ, ಮಾಡ್ಕೊಳ್ಳೇವರು. ಆದರೆ ನಾವು ಶಿವಯೋಗಿಗಳ ಪರಮ ಸದ್ಭಕ್ತರಾಗಿದ್ದಂಥವ್ರಿಗೆ ಶಿವಯೋಗಿ ನಾಮಸ್ಮರಣೆ, ಬಸವಾದೀಶ್ವರ ನಾಮಸ್ಮರಣೆ ಸಾಕು. ಬೇರೆ ಇನ್ಯಾರ ಕಡೆಯಿಂದ ನಾವು ಏನು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅವಶ್ಯಕತೆ ಇಲ್ಲ, ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಸಾಕ್ಷಾತ್ ಪರಶಿವನ ಅವತಾರವೇ, ಸಾಕ್ಷಾತ್ ಅಲ್ಲಮ ಪ್ರಭುವಿನ ಅವತಾರವೇ ಮುರುಗೇಂದ್ರ ಮಹಾಶಿವಯೋಗಿ. ಗೊತ್ತಿರಬೇಕು. ಅಲ್ಲಮ ಪ್ರಭುವಿನ ವೈರಾಗ್ಯ, ಪ್ರಭುವಿನ ವೈರಾಗ್ಯ, ಬಸವಣ್ಣನವರ ಭೃತ್ಯಾಚಾರ. ನೋಡಿ, ಬಸವಣ್ಣವ್ರ ಭೃತ್ಯಾಚಾರ ಎಷ್ಟಿತ್ತು ಶಿವಯೋಗಿಗಳ ಹತ್ರ ಅಂದರೆ, ಎಂಥ ಭ್ರಷ್ಟಾಚಾರ ಶಿವಯೋಗಿಗಳು. ಅವರೊಂದು ಪದ್ಯ ಬರೋದ್ರಲ್ಲ, ಮಡಿವಾಳಯ್ಯನ ಏನು ಬಟ್ಟೆ ಒಗೆಯುವೆ, ಇದು ಸಾಮಾನ್ಯ ಏನು? ಸಾಮಾನ್ಯ. ವೀರ ಹರಳೇಶನ ಪಾದಕೆ ಮಾಡುವೆ ಅಂತ ಹೇಳಿದ್ರು. ಇದು ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ. ಅವರ ಪದ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತದೆ. ಅಷ್ಟು ಎತ್ತರಕ್ಕೇರಿದ ಮಹಾಶಿವಯೋಗಿಯ ಏನು ವಿನಯಶೀಲತೆ, ಭ್ರಷ್ಟಾಚಾರದ ಒಂದು ನಿಲುವು ಯಾವ ರೀತಿ ಇತ್ತಂದರೆ ಅದು ಬಸವಣ್ಣನ ಭ್ರಷ್ಟಾಚಾರದ ನಿಲುವೇ ಬರ್ತದೆ. ಅವ್ರನ್ನೆಲ್ಲ ಯಾಕೆ ನೆನೆಸಿದ್ರು, ಅವ್ರನ್ನೆಲ್ಲ ಆ ಸೇವೆಯನ್ನು ಯಾಕೆ ಮಾಡ್ತೀನಿ ಅಂದರೆ ಆ ಶರಣರು ಎಲ್ಲರೂ ಬಸವಣ್ಣವ್ರಿಗೆ ಭಾಳ ಪ್ರಿಯವಾದವರು, ಬಸವಣ್ಣವ್ರಿಗೆ ಭಾಳ ಪ್ರಿಯವಾದವರು. ಇದಕ್ಕೆ ಬಸವಣ್ಣನವ್ರನ್ನ ಸಂತೃಪ್ತಿಗೊಳಿಸ್ಲಿಕ್ಕೆ ಇವ್ರು ಸೇವೆ ಮಾಡ್ತೀನಿ ಅಂತ ಅವರು ಬರ್ಕೊಂಡ್ರೆ ಅಂದರೆ ಎಂಥ ದೊಡ್ಡವರು. ಎಷ್ಟೆಷ್ಟು ಚಂದ ಪದ್ಯದಲ್ಲಿ ಬರ್ದಾರಂದ್ರೆ, ಎಂಥ ಒಂದು 10-12 ಸಾಲಿನ ಆ ಪದ್ಯ ನೋಡಿಬಿಟ್ರೆ ಮೈ ರೋಮಾಂಚನ. ನಾವು ಯಾವ ನಿಲುವಿಗಿದ್ದೇವೆ? ನಾನೇನೋ ಒಂದಿಷ್ಟು ಲಕ್ಷಾಂತರ ರೂಪಾಯಿ ಗಳಿಸ್ಬಿಟ್ನಿ ಅಂದ್ರೆ, 4 ಕಾರ್ ಇಟ್ಕೊಂಡೆ ಅಂದ್ರೆ, ಒಂದಿಷ್ಟೇನೋ ಬಂದುಬಿಡ್ತು ಅಂದ್ರೆ, ನಾನು ಏನೋ ಆಗಿಬಿಟ್ಟಿರ್ತೇನೆ ಈ ಕಾಲದಲ್ಲಿ.
ಆ ಸ್ಥಿತಿಯನ್ನು, ಆ ಪಾರಮಾರ್ಥದ ಸ್ಥಿತಿಯನ್ನು, ಆಸೆ ಎಂಬುದು ದಾಸಿಯಾಗಿ ಶರಣರ ಶಿವಯೋಗಿಗಳ ಪಾದದ ಅಡಿಯಲ್ಲಿ ಬಿದ್ದಾಗೂ ಕೂಡ ಆಸೆ ಶರಣರು ಆಸೆಯನ್ನು ಬೆನ್ನತ್ತಿ ಹೋಗೋದಿಲ್ಲ. ಆಸೆ ಮತ್ತು ಮಾಯೆ ಆ ಶಿವಯೋಗಿಗಳ ಪಾದದ ಅಡಿಯಲ್ಲಿ ದಾಸಿಯಾಗಿ ಬಿದ್ದಿರ್ತದೆ. ಆದರೂ ಹೊಳ್ಳಿ ನೋಡೋದಿಲ್ಲ, ಹೊಳ್ಳಿ ನೋಡೋದಿಲ್ಲ. ಸರ್ಪ ಸೌಮ್ಯವಾಯಿತು, ಶಿವಗಳ ನೋಡಿದ್ರೆ ಸರ್ಪ ಸೌಮ್ಯವಾಯಿತು, ಹುಲಿ ಹುಲ್ಲೆಯಾಯಿತು, ಪಕ್ಷಿಗಳ ಮೂಲಕ ಗುರುದರ್ಶನವಾಯಿತು, ಸಂಗಮನ ನಾಥನ ಇಚ್ಛೆಯನ್ನು ಪೂರೈಸಿ. ಹೌದಾ? ಯಾರೋ ಜಂಗಮರು ಬಂದರು, ನಾವು ಹೋಳಿಗೆ ಶಿಖರಣೆ ಉಣ್ಬೇಕಂದ್ರು. ಆಯ್ತರಪ್ಪ ನೀವು ಪ್ರಸಾದ ಸ್ನಾನಕ್ಕೆ ಹೋಗ್ರಿ ಅಂದರು. ಸ್ನಾನಕ್ಕೆ ಹೋಗಿ ಪೂಜಾ ಕುಂದ್ರಾಗ ಯಾರೋ ಮುಂಬೈಯಿಂದ ಯಾರೋ, ಅದು ನವಂಬರ್ ಕಾರ್ತಿಕ ಮಾಸದಾಗ ಮಾವಿನ ಹಣ್ಣಂತ ಮನಸಿದ್ರು. ಅಂದರೆ ಸಂಗಮನಾಥನ ಇಚ್ಛೆಯನ್ನು ಪೂರೈಸಿದವರು ಬೇರೆ ಯಾರು? ಬಂದಂಥವ್ರು ಸಾಕ್ಷಾತ್ ಸಂಗಮನಾಥನೇ ಬಂದಂಥವ್ರು ಸಾಕ್ಷಾತ್ ಸಂಗಮನಾಥ ಅಂತ ತಿಳ್ಕೊಂಡವರು ಆಗಲಿರಪ್ಪ ಅಂತಂದ್ರು. ಗಣಚಿಂತಿ ಅನ್ನ ಸಂತರ್ಪಣೆ ನಿಲ್ಲಬಾರದು ಅಂತಂದ್ರೆ ಅವರ ಪರುಷ ದೃಷ್ಟಿಯಿಂದ ಮೋಡಗಳನ್ನು, ಮೇಘಗಳನ್ನು ತಡೆದು ನಿಲ್ಲಿಸ್ತಾರೆ. ಇದರಿಂದ ಸಾಧ್ಯ. ಹೇಗೆ ಸಾಧ್ಯ? ಈ ಶಕ್ತಿ ಅವರಲ್ಲಿ ಹೇಗೆ ಬಂತು? ನಿಷ್ಠೆಯಿಂದ ಲಿಂಗವ ಪೂಜಿಸಿ ಮತ್ತೊಂದು ಪಥವನರಿಯದ ಶರಣ ಬೇರೆ ಪಥ. 20 ವರ್ಷ 15 ವರ್ಷ ಸ್ವಯಜಂಗಮರಾಗಿ, 5 ವರ್ಷದಿಂದ 20 ವರ್ಷದವರೆಗೆ ಸ್ವಯಜಂಗಮರಾಗಿ. ಅಂದರೆ ಹುಟ್ಟಿದ ಊರು, ಹುಟ್ಟಿದ ಮನೆ, ತಂದೆ ತಾಯಿ, ಬಂಧು ಬಳಗ, ರಕ್ತ ಸಂಬಂಧ ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಅದನ್ನು ತೊರೆದು ಕೇವಲ ಗುರುಸೇವೆ ಮಾಡಿದ್ದು ಸ್ವಯಜಂಗಮ ಸ್ಥಿತಿ. ಇದು ಸ್ವಯಜಂಗಮ ಸ್ಥಿತಿ. 20 ವರ್ಷದಿಂದ 46 ವರ್ಷದವರೆಗೆ ಚರಜಂಗಮರಾಗಿ ದೇಶ ಪರ್ಯಟನೆ ಮಾಡಿದರು. ಅದರಲ್ಲಿ ವಿಶೇಷವಾಗಿ 20 ವರ್ಷಗಳ ಕಾಲ ದೇಶ ಪರ್ಯಟನೆ. ಆ ದೇಶ ಪರ್ಯಟನೆ ಕಾಲದಲ್ಲಿ ಅವರು ಇನ್ನೇನೋ ಪವಾಡಗಳನ್ನು ಮಾಡಿದರೂ ನಮಗೆ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಸಿಗೋದಿಲ್ಲ. ಯಾಕೆ ಅವರೊಬ್ಬರೇ ಹೋದವರು. ಏನು ಮಹಿಮೆಯನ್ನು ತೋರಿದರೂ ನಮಗೆ ಗೊತ್ತಿಲ್ಲ 20 ವರ್ಷದಲ್ಲಿ. ತದನಂತರ ಮತ್ತೆ 40 ವರ್ಷಕ್ಕೆ ಮತ್ತೆ ಅಥಣಿಗೆ ಬಂದು ಇಲ್ಲಿ ಮಹೇಶ್ವರ ಗಡ್ಡೆಯಲ್ಲಿ 6 ವರ್ಷಗಳ ಕಾಲ ಅನುಷ್ಠಾನ. ಆ 6 ವರ್ಷಗಳ ಕಾಲ ಅನುಷ್ಠಾನ ಆದಮೇಲೆ ಅಥಣಿ ಇಲ್ಲಿ ಪರಜಂಗಮದ ಸ್ಥಿತಿ ಪ್ರಾರಂಭ ಆಯಿತು. ಪರಜಂಗಮದ ಸ್ಥಿತಿ ಪ್ರಾರಂಭ ಆಗಿ ಎಲ್ಲಿಗೆ ಬಂತಂದರೆ, ಲಿಂಗಾನುಭಾವದಿಂದ ನಿಮ್ಮ ಕಣ್ಣನ್ನು ಮರೆದನಾಗಿ ಕೂಡಲ ಸಂಗಮ ದೇವ ಅಂದ್ರಲ್ಲ, ಹಂಗಿಲ್ಲಿ ಬಂತು. ಪರವಶದ ಸ್ಥಿತಿ ಬಂತು. ಇಲ್ಲಿ ಇರ್ತಿದ್ರು, ಯೋಗ ಮಂಟಪದಲ್ಲಿ ಇರ್ತಿದ್ರು, ಎಲ್ಲ ಇರ್ತಿದ್ರು, ಸಿದ್ಧಲಿಂಗಗಳು ಇರ್ತಿದ್ರು, ಎಲ್ಲ ನಡೀತಿತ್ತು. ಎಲ್ಲವನ್ನೂ ಬೇಡ ಅಂತ ದೂರ ಸರಿಸಿ, ಎಲ್ಲವನ್ನೂ ತ್ಯಾಗ ಮಾಡಿ, ಹೌದಾ, ಎಂಥ ಸ್ಥಿತಿಗೆ ಏರಿದ್ರು ಅಂತಂದರೆ, ಭಕ್ತ ಸಮೂಹ ಹಾಗೆ ಬಂತು ಚುಂಬಕ ಶಕ್ತಿಯಿಂದ ದೇಶದ ಮೂಲೆಯಿಂದ, ನಾಡಿನ ಮೂಲೆಯಿಂದ ಅಥಣಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಥಣಿ ಅಂದರೆ ಆವಾಗ ಸುಕ್ಷೇತ್ರ ಆಯಿತು. ಎಂಥ ಮಾತು, ಎಂಥ ಕಥೆ, ಎಂಥ ಶಿಷ್ಯರು. ಅಥಣಿ ಮುರುಗೇಂದ್ರ ಶಿವಗಳ ಶಿಷ್ಯ ಪರಂಪರೆ ಧಾರವಾಡದಲ್ಲಿ ಬಂತು. ಮೃತ್ಯುಂಜಯಗಳು ಬಂತು. ಅವ್ರಿಗೇನು ಹೇಳಿದರು? ಅವರು ಕಸ ಹೊಡಿತಿದ್ರು ಇಲ್ಲೇ 2 ಗಂಟೆಗೆ. ಯಾರು ಬಂದು ನೋಡಿದರು? ಇವರಿದ್ದರು, ಬಾಲಕ ಮೃತ್ಯುಂಜಯ ಇದ್ದರು. ಇಂಗ್ರಳಿಯಿಂದ ಬಂದು, ನೋಡಪ್ಪ 2 ಗಂಟೆಗೆ 3 ಗಂಟೆಗೆ ಕ್ರಿಮಿ ಕೀಟಗಳೆಲ್ಲ ಮಲಗಿರ್ತಾವೆ, ನೀ ಕಸ ಹೊಡ್ಯಾಕತ್ತಿ ಅಂದ್ರೆ ಅವ್ರಿಗೆ ನಿದ್ದೆ ಹಾಳಾಕತ್ತಿ, ಅದಕ್ಕೆ 2 ಗಂಟೆಗೆ 3 ಗಂಟೆಗೆ ಕಸ ಹೊಡಿಬೇಡ, ಮುಂಜಾನೆ 5 ಆಗ್ಬಿಡಿ ಅಂತ. ಅಷ್ಟು ಜೀವ ಕಾರುಣ್ಯ ನಾವು ಯಾರು ಭಾವಿಸ್ಲಿಕ್ಕೆ ಸಾಧ್ಯ ಐತೆ ಅಂದ್ರೆ ಇದನ್ನು ನಾವು ಯಾರು ಭಾವಿಸ್ಲಿಕ್ಕೆ ಸಾಧ್ಯ ಐತೆ? ನಮ್ಮ ಮೈ ಮೇಲೆ ಒಂದು ಸೊಳ್ಳೆ ಕುಂತ ಪಟ್ಟಣ ಹೊಡ್ಕೊತೇವೆ ನಾವು. ತಗಣಿ ಬರಕತ್ತಂದ್ರೆ ತಗಣಿಗೆ ಎಣ್ಣೆ ಹೊಡಿತೇವೆ ನಾವು. ನಮ್ಮದೇ ಬೇರೆ ಸ್ಥಿತಿ, ಅವ್ರ ಸ್ಥಿತಿ ಅಂಥದ್ದು. ಪತ್ರೆ ಪುಷ್ಪಗಳನ್ನು ಎತ್ತುವುದರಲ್ಲಿ ಎಷ್ಟು ಸೂಕ್ಷ್ಮತೆ ಇರ್ತವ್ರು. ಬಿದ್ದ ಪತ್ರೆಗಳನ್ನು ತಗೊಳ್ತಿದ್ರು. ಪತ್ರೆ ಕಿದ್ರೆ ಅದಕ್ಕೆ ನೋವಾಗತ್ತೆ. ಅಲ್ಲಿ ಜೀವ ಇದೆ, ಜೀವ ಕಾರುಣ್ಯ ಎಷ್ಟಿತ್ತು ಒಳಗೆ. ಇದು ಸುಮ್ಮನೆ ಈ ಭಾವ ಬರಲಿಕ್ಕೆ ಸಾಧ್ಯ ಏನು ಅಂತಂದರೆ ಸುಮ್ಮನೆ ನಿಮಗೆ ಚರಿತ್ರೆ ಕೇಳಿವರಗಡೆ ಎಷ್ಟು ಸಲ ಕೇಳಿವಿ ಶಿವಗಳ ಚರಿತ್ರೆಯನ್ನು. ಆದ್ರೆ ನಾವು ಒಂದು ದಿವಸದ ಅನುಸರಣೆ ಮಾಡೇವನು, ಸೊಳ್ಳೆ ಕುಂತ ಹೋಲಿಬಿಡೋದಕ್ಕೂ ಜೀವ ಐತಿ, ಹೊಡಿದು ಬೇಡ ಅಂತೇವನು, ಕೈ ಪಟ್ಟಣ ಹೋಗಿಬಿಡೋದು. ನಮ್ಮದು ನಾವೇ ಬೇರೆ, ಅವರೇ ಬೇರೆ. ನಮ್ಮದ ಸ್ಥಿತಿ ಬೇರೆ, ಅವ್ರ ಸ್ಥಿತಿ ಬೇರೆ. ನಾವು ಎಷ್ಟು ಸಲ ಎಷ್ಟು ಜಯಂತಿ ಅವ್ರದ್ದು ಮಾಡಿದರೂ ಕೂಡ ನಮ್ಮ ಮನೋಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ.
ಯಾಕಾಗೋದಿಲ್ಲ ಅಂದರೆ ನಾವು ಲಿಂಗದಲ್ಲಿ ನಿಷ್ಠೆ ಇಟ್ಟಾಗ ಮಾತ್ರ ಆ ಭಾವ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಲಿಂಗಾನುಭಾವದಿಂದ ನಿಮ್ಮ ಕಣ್ಣನ್ನು ಮರೆಯದನಾಗಿ ಲಿಂಗದ ಮುಖಾಂತರ ಆ ಪರವಸ್ತುವನ್ನು ಕಂಡು ಆ ಪರವಸ್ತುವನ್ನು ಕೊಂಡು ಪರವಶವಾದಾಗ ಇವ್ಯಾವ ಲೌಕಿಕದ ಸ್ಥಿತಿಗತಿಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಮಗೇನು ಆಗೋದಿಲ್ಲ. ಎಂಥ ಮಾತು, ಎಂಥ ಮಾತು. ಯಾರೋ ಒಂದಿಷ್ಟು ನಾಣ್ಯಗಳನ್ನ ಇಟ್ಟು ಹೋಗ್ತಾರೆ, ಸೇವಕರು ಬಂದು ಹೇಳ್ತಾರೆ, ಇಟ್ಟು ಹೋಗ್ಯಾರಪ್ಪ ಅಂದ್ರೆ ಆಗಲಿ ಬಿಡ ಅಂದರು. ಮರುದಿವಸ ಮುಂಜಾನೆ ಅದು ಇರೋದಿಲ್ಲ. ಆ ಸೇವಕರ ಮುಂದೆ ಯಾರೋ ಒಯ್ದಾರೆ ಅಂತ ಗಾಬರಿಯಾಗಿ ಹೇಳಿದರು. ಶಿವಗಳು ಏನು ಹೇಳಿದರು? ಇದ್ದಾವ ಇಟ್ಟು ಹೋದ, ಎಲ್ಲ ತೊಗೊಂಡೋಗ್ಯಾನ, ನೀ ಯಾಕೆ ವಿಚಾರ ಮಾಡ್ತೀವಿ? ಇದು ನನಗೆ ಸಾಧ್ಯ ಹಾಕೋದಿಲ್ಲ. ಉಳ್ಳಾಮ ಇಟ್ಟು ಹೋಗ್ಯಾನ, ಇಲ್ದಾವ ತೊಗೊಂಡೋಗ್ಯಾನಪ್ಪ, ನೀ ಯಾಕೆ ನನಗೆ ಚಿಂತೆ ಮಾಡ್ತೀಯ ಅನ್ನುವಂಥ ಭಾವ. ಶಿರಸಂಗಿ ಲಿಂಗರಾಜ ದೇಸಾಯಿ ಈ ಘಟನೆ ನೋಡಿ ಇತಿಹಾಸದಲ್ಲಿ ಎಷ್ಟು ಈ ನಾಡಿಗೆ ಒಳ್ಳೆಯದಾಯಿತು ಅಂದರೆ 1905 ಮತ್ತು 6ನೇ ಇಸ್ವಿಯ ಕಾಲದಲ್ಲಿ ಶಿರಸಂಗಿ ಬಂದಿರ್ತಾರೆ ಮುರುಗೇಂದ್ರ ಶಿವಗಳು. ಶಿರಸಂಗಿ ಲಿಂಗರಾಜರಿಗೆ ಮಕ್ಕಳಿರೋದಿಲ್ಲ, ಸಂತಾನ ಭಾಗ್ಯ ಇರೋದಿಲ್ಲ. 32,000 ಎಕರೆ ಭೂಮಿಯನ್ನು ಈ ನಾಡಿಗೆ ದಾನ ಮಾಡಿದಂಥ ಮಹಾದಾನ ಪುರುಷ ದಾಸೋಹಿ ಲಿಂಗರಾಜ ದೇಸಾಯಿಗಳು. ಅವ್ರ ಮನೆಗೆ ಪಾದ ಪೂಜಾಕ್ಕೆ ಬರ್ತಾರೆ, ಲಿಂಗ ಪೂಜಾಕ್ಕೆ ಬರ್ತಾರೆ. ಬಂದಲ್ಲಿ ರುದ್ರಗೌಡರು ಸೇರಿಕೊಂಡು ಇವರ ಆಸ್ತಿಯನ್ನು ಶ್ರೀಮಠಕ್ಕೆ ಬರೀಬೇಕಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಅಗತ್ಯರಿಗೆ ಸಮಗ್ರ ದೇಸಾಯರ ಆಸ್ತಿಯನ್ನು ಅತನಿ ಶಿವಳ ಪಾದಕ್ಕೆ ಸುರಲಿಕ್ಕೆ ಅವ್ರು ನಿರ್ಣಯಿಸ್ತಾರಲ್ಲಿ. ಶಿವಗಳನ್ನು ನಾವು ಭಾಳ ವಿನಯಶೀಲರಾಗಿದ್ವಿ. ಬೇಡಪ್ಪ, ಸಮಾಜಕ್ಕೆ ಒಳ್ಳೆಯದು, ಇಡೀ ಸಮಾಜಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ನೀವೇನಾದರೂ ಒಂದಿಷ್ಟು ಶಿಕ್ಷಣ ಸಂಸ್ಥೆಗಳ ಸಲುವಾಗಿ ಇದನ್ನು ಕೊಡ್ರಿ, ಹೊರತು ನಮ್ಮ ಮಟ್ಟಕ್ಕೆ ಬೇಡ, ನನಗೆ ಬೇಡ. ಇದು ಇತಿಹಾಸ. ಅವಾಗ ಮಹಾದಾನ ಪತ್ರವನ್ನು 6/6/1906 ಇದು ನೆನಪಿಟ್ಟುಕೊಡ್ರಿ. ಜೂನ್ 6ನೇ ತಾರೀಕು 1906ರಲ್ಲಿ ಶಿರಸಂಗಿ ಲಿಂಗರಾಜ ದೇಸಾಯಿಗಳು ತಮ್ಮ ಸಮಗ್ರ ಆಸ್ತಿಯನ್ನು ಈ ಸಮಾಜಕ್ಕೆ ದಾನ ಇರುವ ಮಹಾದಾನ ಪತ್ರವನ್ನು ಅತನಿ ಮುರುಗೇಂದ್ರ ಶಿವಗಳ ಪ್ರೇರಣೆಯಿಂದ ಬರೀತಾರೆ. ಇವತ್ತು KLE ಸಂಸ್ಥೆಗಳು, ಈ KLE ಸಂಸ್ಥೆಗಳು ಇದು ಹುಟ್ಟಿದಾವೆ ಅಂತಂದರೆ ಅದು ಶಿರಸಂಗಿ ಲಿಂಗರಾಜ ದೇಸಾಯಿ ದಾನದಿಂದ ಅದಕ್ಕೆ ಪ್ರೇರಕದಾಯಕವಾಗಿರ್ತಂಥವ್ರು ಮುರುಗೇಂದ್ರ ಮಹಾಶಿವ. ಇದು ಭಾಳ ಜನರಿಗೆ ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಶಿರಸಂಗಿ ಲಿಂಗರಾಜ ದೇಸಾಯಿರಿಗೆ ಭಾಳ ಅಪೇಕ್ಷೆ ಇತ್ತು. ಯಾರಿಗೆ ಕೊಡಬೇಕಂದ್ರೆ ಶಿವಗಳಿಗೆ ಮುಟ್ಟಿಸ್ಬೇಕಂತಕ್ಕಂಥ ಅಪೇಕ್ಷೆ ಇತ್ತು. ಅವರನ್ನು ಶಿವಗಳು ಬೇಡ, ಇಡೀ ಸಮಾಜಕ್ಕೆ ಇದನ್ನು ಬರೀಬೇಕು. ಅಂಥ ಆಸ್ತಿ ಎಷ್ಟು ಸಂಸ್ಥಾನ ಮತ್ತು ಬೇರೆ ಯಾರಾಗಿದ್ದರೆ ಅದನ್ನು ಸಹಜ ಒಪ್ಕೋಬೋದಾಗಿತ್ತು. ಅವರು ನಿಜವಾದ ಜಂಗಮ ಸ್ಥಳದಲ್ಲಿ ಇದ್ದಂಥವ್ರಾಗಿದ್ದರಿಂದ ಅದನ್ನು ಸುಮ್ಮನೆ ನಿರಾಕರಿಸಿ ಮೃತ್ಯುಂಜಯಗಳಿಗೆ ಅಪ್ಪಣೆ ಮಾಡಿ ನೀನು ಸಮಾಜದ ಕಸವನ್ನು ಹೊಡಿಬೇಕಮ್ಮ. ಒಂದೇ ಅಪ್ಪಣೆ ಏನಂದರೆ ಸಮಾಜದ ಕಸ ಹೊಡಿ. ಗಚ್ಚಿನ ಮಠದ ಕಸ ಹೊಡಿಯೋದು ಸಾಕಿಲ್ಲ, ಸಮಾಜದ ಕಸ ಹೊಡಿಬೇಕು. ಮೃತ್ಯುಂಜಯಗಳಿಗೆ ದುಃಖ, ನಾನು ಗುರುಸೇವೆಯಿಂದ ವಿಮುಖಾಗಿ ಹೊಂಟನಲ್ಲ ಅನ್ನೋ ದುಃಖ. ಆದರೆ ಅಪ್ಪಗಳು ಒಂದು ಮಾತು ಹೇಳ್ತಾರೆ, ನೀನು ಎಲ್ಲಿ ಕರೀತೀಯೋ ನಾನು ಅಲ್ಲಿರ್ತೇನೆ, ನಿನ್ನ ಜೊತೆಗೆ ನಾನು ಇರ್ತೇನೆ. ಸಮಾಜ ಸೇವೆ ಮಾಡೋದು ಭಾಳ ದೊಡ್ಡದಿದೆ, ಅದಕ್ಕೆ ನೀನು ಸಮಾಜ ಸೇವೆ. ದಾವಣಗೆರೆ ಮುಳುಗುಂದ, ದಾವಣಗೆರೆಯಿಂದ ಮುರುಘಾ ಮಠಕ್ಕೆ 1916ರಲ್ಲಿ ಬಂದರು. ಮುಂದೆ ಅಪ್ಪಗಳು 1921ರಲ್ಲಿ ಲಿಂಗೈಕ್ಯರಾಗುವಾಗ ಬೋಲ್ಡಿಂಗನ್ನು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಮತ್ತೆ ಗಚ್ಚಿನ ಮಟ್ಟಕ್ಕೆ ಬರ್ತಾರೆ ಮೃತ್ಯುಂಜಯ. ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿ ನಾನು ಬಡ ವಿದ್ಯಾರ್ಥಿಗಳಿಗೆ ಪ್ರಸಾದ ನಿಲಯ ಪ್ರಾರಂಭ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಅಪ್ಪಣೆ ಆಗಬೇಕಂದ್ರೆ ಸದಾಕಾಲ ಪ್ರಸಾದ ನಿಲಯ ಎಂದೂ ನಿಲ್ಲೋದಿಲ್ಲ, ಪ್ರಾರಂಭ ಮಾಡತಕ್ಕಂಥ ಅಪ್ಪಣೆಯನ್ನು ಮಾಡಿದ ಮೇಲೆ 1917ರಲ್ಲಿ ಇಡೀ ಕನ್ನಡ ನಾಡಿನಲ್ಲಿ ಪ್ರಸಾದ ನಿಲಯಗಳಿಗೆ ಪ್ರೇರಣೆದಾಯಕ ಆಗಿದ್ದು ಯಾವುದಂದ್ರೆ ಮೃತ್ಯುಂಜಯರು ಪ್ರಾರಂಭ ಮಾಡಿದ ಪ್ರಸಾದ ನಿಲಯ, ಧಾರವಾಡ ಕರ್ನಾಟಕದ ಪ್ರಸಾದ ನಿಲಯ. ಅಂಥ ಶಿಷ್ಯೋತ್ತಮರನ್ನು ಈ ನಾಡಿಗೆ ಕೊಟ್ಟು ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಮಗ್ರ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಂಥವರು ಅತನಿ ಮುರುಗೇಂದ್ರ ಮಹಾಶಿವಗಳು. ಅಂಥವರ ಒಂದು ಜಯಂತಿ, ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪದ ಶಿವಾಲಯ. ಈ ಕಾಲಕ್ಕೆ ಮಹಾತ್ಮರನ್ನು ನೆನೆಯಬೇಕು. ಅದಕ್ಕೆ ಹೇಳಿದರು, ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿದವರು ಶಿವಯೋಗಿಗಳು, ಮತ್ತೊಂದು ಪಥವನ್ನು ಅರಿದೇ ಇದ್ದಂಥವರು ಶಿವಯೋಗಿಗಳು. ಈ ಪೃಥ್ವಿಗೆ ಮಾಣಿಕ್ಯದಂತೆ ಸ್ವಯಂ ಬೆಳಕಾಗಿ ಶಾಶ್ವತವಾಗಿ ನಿಂತವ್ರು ಯಾರು ಅಂತಂದರೆ ಅತನಿ ಮುರುಗೇಂದ್ರ ಶಿವಗಳು. ನಿಮ್ಮ ಶರಣರು ಅಂತಕ್ಕಂಥ ಬಸವಣ್ಣವರ ವಚನದಂತೆ ತಮ್ಮ ಬದುಕನ್ನು ಬದುಕಿ ಹೋದಂಥ ಒಬ್ಬ ಮಹಾ ತಪಸ್ವಿ ಮುರುಗೇಂದ್ರ ಶಿವಗಳನ್ನು ನೆನೆಯುವ ಭಾಗ್ಯ ಅಂದರೆ
ಅದನ್ನು ನೆನೆಯೋದು ಅವ್ರ ಬಗ್ಗೆ ಮಾತನಾಡೋದು, ಅವ್ರ ಬಗ್ಗೆ ಕೇಳೋದಂದರೆ ಒಂದು ಜನ್ಮದ ಸುಕೃತ ಅಂತ ನಾವು ತಿಳ್ಕೊಂಡು ಅವರನ್ನು ಭಾಳ ಭಕ್ತಿಯಿಂದ ನೆನೆಯೋಣ.